ಕೊಪ್ಪಳ ಜಿಲ್ಲೆಯಾದ್ಯಂತ ಅಕ್ರಮ ಮರಳು ಮತ್ತು ಮಣ್ಣು ಮಾಫಿಯಾ ಎಗ್ಗಿಲ್ಲದೆ ನಡೆಯುತ್ತಿದೆ ಎಂದು ಆರೋಪಿಸಿ ಭಾರತೀಯ ಪ್ರಜಾಸೇನೆ ಸಂಘಟನೆಯ ಜಿಲ್ಲಾಧ್ಯಕ್ಷ ನಬಿ ರಸೂಲ್ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರೂ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಆರೋಪಿಸಿದ್ದಾರೆ. ಕೊಪ್ಪಳ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ಅಕ್ರಮ ಮರಳು ಮತ್ತು ಮಣ್ಣು ಸಾಗಣೆ ದಿನೇ ದಿನೇ ಹೆಚ್ಚಾಗುತ್ತಿದೆ. ವಿಶೇಷವಾಗಿ ನವಲಿ ಭಾಗದಲ್ಲಿ 40ಕ್ಕೂ ಹೆಚ್ಚು ಅಕ್ರಮ ಮರಳು ದಂಧೆಯ ಫಿಲ್ಟರ್ ಪಾಯಿಂಟ್ಗಳು ನಾಯಿ ಕೊಡೆಯಂತೆ ಹುಟ್ಟಿಕೊಂಡಿವೆ ಎಂದು ಭಾರತೀಯ ಪ್ರಜಾಸೇನೆ ಸಂಘಟನೆಯ ಜಿಲ್ಲಾಧ್ಯಕ್ಷ ನಬಿ ರಸೂಲ್ ಆರೋಪಿಸಿದ್ದಾರೆ. ಈ ಕುರಿತು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ಹಲವು ಬಾರಿ ತಂದರೂ ಅಧಿಕಾರಿಗಳು ಕಂಡು ಕಾಣದಂತೆ ವರ್ತಿಸುತ್ತಿದ್ದಾರೆ ಎಂದು ಕಿಡಿಕಾರಿದ್ದಾರೆ. ಅಕ್ರಮ ದಂಧೆಗಳಿಂದ ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ನಷ್ಟ ಉಂಟಾಗುತ್ತಿದ್ದು ಪರಿಸರಕ್ಕೂ ಹಾನಿಯಾಗುತ್ತಿದೆ ಎಂದು ಆತಂಕ ವ್ಯಕ್ತಪಡಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಅಕ್ರಮ ದಂಧೆಗೆ ಕಡಿವಾಣ ಹಾಕದಿದ್ದರೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಉಗ್ರವಾದ ಹೋರಾಟ ನಡೆಸುವುದಾಗಿ ನಬಿ ರಸೂಲ್ ಮಾಧ್ಯಮದ ಮೂಲಕ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದ್ದಾರೆ. ನಮಸ್ಕಾರ, ನಾನು ಭಾರತೀಯ ಪ್ರಜಾಸೇನೆ ಜಿಲ್ಲಾಧ್ಯಕ್ಷ ನಬಿ ರಸೂಲ್ ಮಾತಾಡ್ತಿದ್ದು. ಗಂಗಾವತಿನಿಂದ ಕಾಟಿಗಿ ಆಮೇಲೆ ಕನಿಗೇರಿ ಅಲ್ಲಿ ಉಸುಗಳು ಅಕ್ರಮವಾಗಿ ಮಣ್ಣು ಸಾಗಣೆ ಮಾಡಕತ್ತಾರೆ. ಉಸುಗಾಲಿ ಮಣ್ಣಾಲಿ ಯಾವ ಒಂದು ಇನ್ನ ಮಟ್ಟ ನಾನು ಮನವಿ ಕೊಟ್ಟಿನಿ DMG ಅವರಿಗೆ. ಇದೊಂದು ಕೊಟ್ಟಿನಿ ಇನ್ನ ಮಟ್ಟ ಏನು ಪ್ರಮಾಣ ತಗೊಂಡೇ ಇಲ್ಲ. ಉಸುಗು ಏನಪ್ಪ ಅಂದರೆ ಇದು ಕಣಿಗೇರಿನಿಂದ ಒಳಗೆ ಒಂದು ಊರು ಬರುತ್ತೆ. ಅದು ಊರ ಹೆಸರು ಏನಾಯ್ತು, ಕನಿಗಿರಿ ಮಾರ್ಗದಿಂದ ಒಂದು ಮುಸ್ಲಾಪುರ ಭಾಗದಿಂದ ಮತ್ತೆ ಅಲ್ಲಿ NH ಹೈವೇ ರೋಡಿಗೆ ಬರುತ್ತೆ ಸರ್. ಇದ್ರ ಬಗ್ಗೆ ತಾವು ಅಧಿಕಾರಿಗಳಿಗೆ ಮನವಿ ಕೊಟ್ಟಿವಿ ಸರ್. ಮನವಿ ಕೊಟ್ಟು ಈಗ ನೋಡ್ರಿ ಸರ್, ಅದ ಮನವಿ ಕೊಟ್ಟಿ ನೋಡಿ, ಅಕ್ರಮವಾಗಿ ಒಂದು ಸಾಗಾಟ ಮಾಡ್ತಿದ್ದಾರೆ ಅಂತ ಹೇಳಿ ಬಹಳ ಕೊಟ್ಟಿನಿ ಸರ್. GPS ಫೋಟೋ ಕೊಟ್ಟಿನಿ ನಾನು. ಅದ ನೋಡ್ರಿ, ಇಲ್ಲಿ GPS ಫೋಟೋ ಇದ್ದಾವೆ. ಹೌದಾ, ಎಲ್ಲ GPS ಫೋಟೋ ನಾನು ಕೊಟ್ಟಿದ್ರೆ ಇನ್ನ ಮಟ್ಟ ಮನವಿ ಈಗ ತಗೊಂತಾರೆ. ಈಗ ತಾವು ಮನವಿ ಸಲ್ಲಿಸಿದ್ರಿ, ಈಗ ಮುಂದೆ ಅಧಿಕಾರಿಗಳು ಏನ್ ಮಾಡಿದ್ರು? ಅಧಿಕಾರಿಗಳು ಏನ್ ಮಾಡಬೇಡ್ರಿ, ಹಿಂಗ್ ತಗೋನಾಕತ್ತಾರ. ಯಾವ್ದೇ ಒಂದು ಸಂಘಟನೆ ಆಗಲಿ, ನಮ್ಮ ಸಂಘಟನೆ ಉಳಿದ ಯಾವ ಸಂಘಟನೆ ಇದ್ರು ಹಿಂಗ್ ತಗೊಂತಾರೆ, ಹಿಂಗ್ ಒಗಿತಾರ. ಅಂದ್ರೆ ಯಾವ್ದು ಕ್ರಮ ತಗೊಳ್ತಿಲ್ಲ ಸರ್, ಯಾವ್ದ್ರ ಕ್ರಮ ತಗೊಂತಿಲ್ಲ. ಇದ್ರಾಗ ಐತಲ್ಲ ಅಧಿಕಾರಿಗಳು ಶಾಮೀಲ್ ಇದಾರ ಅಂತ ತಾವು ಅಧಿಕಾರಿಗಳಿಗೆ ಸಂಪರ್ಕ ಮಾಡಿದಿರಾ? ಅಧಿಕಾರಿಗಳ ಜೊತೆಗೆ ನೇರ ಸಂಪರ್ಕ ಮಾಡಿರಾ, ಮಾತಾಡಿದಿರಾ? ಸರ್, ನನ್ನ ಕಡೆ ಫೋನ್ಯಾಗ ರೆಕಾರ್ಡಿಂಗ್ ಇದಾವ, ಎಲ್ಲ ಇದಾವೆ. ಏನ್ ಹೇಳ್ತಾರೆ? ಏನಿಲ್ಲ, ಅದು ನೋಡ್ತೀನಿ, ನಾವು ಮಾಡ್ತೀವಿ ಅಂತ ಹೇಳ್ತಾರೆ, ಮತ್ತೆ ಅಲ್ಲಿಗೆ ಬಿಟ್ಟು ಬಿಡ್ತಾರೆ. ಇನ್ನೊಂದು ನನಗೆ ಫೋನ್ ಮಾಡಿ ಹೇಳ್ತಾರೆ ಸರ್, ಏನಂತ ಹೇಳ್ತಾರೆ, ಅಣ್ಣ ಗಾಡಿ ಹೊಂಟಿದೆ, ನೀವು ಉಸುಗಿನ ಗಾಡಿ ಬಹಳ ಹೋಗ್ತಿದ್ದೇವೆ, ನಾನು ಬೈಕ್ ತಗೊಂಡು ಹೋಗ್ತಿರ್ತೀನಿ, ಗಾಡಿ ಒಂದು 60-70 ಸ್ಪೀಡ್ ಬರ್ತಿರ್ತ ಟಿಪ್ಪರ್. ಇವನೇನಂತ ಮೆಲ್ಲು ಕೊಡಿರಿ ಸರ್ ಅಂದ್ರೆ, ನೀನ್ ಏನ್ ಮಾಡ್ತೀರಿ, ಮೈ ಮೇಲೆ ಹೊಡ್ಕೊಂಡು ಹೋಗ್ತಾನೆ ಅಂತ ಹೇಳ್ತಾನೆ ಸರ್ ಟಿಪ್ಪರ್ ಅವ್ರು, ಉಸುಗ್ನವ್ರು. ಇದಕ್ಕೆಲ್ಲರೂ ಅಕ್ರಮವಾಗಿ ಹಿಂಗ ಮಳ್ಳು ಒಂದು ಉಸುಗು ಇದು ಸಾಗಣೆ ಮಾಡ್ತಿದ್ದಾರಲ್ಲ, ಇದಕ್ಕೆ ಯಾರೋ ನನ್ನ ಪ್ರಕಾರ ಏನಪ್ಪಾ ಅಂದ್ರೆ ಇದ್ರಾಗ ಅಧಿಕಾರಿಗಳು ಶಾಮೀಲ್ ಅದಾರ ಅಂತ ಹೇಳ್ತೇನೆ ಸರ್ ನಾನು. ಅಧಿಕಾರಿಗಳು ಶಾಮೀಲ್ ಅದಾರ ಇದ್ರಾಗ. ಈ ಬರೀ ಶಾಮೀಲ್ ಇದ್ದಿಲ್ಲ ಅಂದ್ರೇನು, ಯಾವ ಕಾರಣಕ್ಕೆ ಅವರು ಹೊಡಿತಾರ ಸರ್? ಅವರು ಶಾಮೀಲ್ ಇದ್ಗಳೇ ಹೇಳೋದು, ಇಲ್ಲಾಂದ್ರೆ ಬಂದ್ ಆಗ್ತೀವಿ ಸರ್. ನಮ್ಮ ನೌಲಿ ಇವತ್ತ ಮಟ್ಟ ನೌಲಿ ಹೆಚ್ಚಲ್ಲ, ಯಾರ ಕಡೆ ಎಲೆಕ್ಷನ್ ಬಂದ್ ಮಾಡಕ್ ಆಗಿಲ್ಲ, ಯಾವ ಅಧಿಕಾರಿಗಳಂದ್ರೂ ಬಂದ್ ಮಾಡಕ್ ಆಗಿಲ್ಲ ರೀ. ನೌಲಿ ಪೀಟ್ರೂಸ್ ಮಾಡೋದು ನೌಲಿ ರೀ ಅದು. ಇನ್ನೊ ಮಟ್ಟ ಯಾರು ಬಂದ್ ಮಾಡ್ಯಾರ ಹೇಳ್ರಿ? ಅದು ಇನ್ನೊ ಮಟ್ಟ ಹೋದ್ರೆ ಯಾರ ಅಧಿಕಾರಿಗಳು ಹೋದ್ರೆ ಬಂದಾಗ. ಇನ್ನೊಂದಲ್ಲಿ ಓಪನ್ ಆಗಿ ಹೇಳ್ತಾನ, ನಮ್ಮ ನೌಲಿ ಪೀಟ್ರೂಸ್ ಮಾಡೋನು ಯಾವನು ಇನ್ನೊ ಮಟ್ಟ ಗಣಮಗ ಆಗಿ ಯಾವನು ಬಿಟ್ಟು ಬಂದಿಲ್ಲ. ಅಂದ್ರೆ ಅಕ್ರಮ ದಂಧೆಗಳು ಚಾಲೆಂಜ್ ಮಾಡ್ತಿದ್ದಾರೆ ಸರ್ ಅವರು. ಯಾವ ಅಧಿಕಾರಿಗಳನ್ನು ಏನು ಮಾಡ್ಕೊಳಕ್ ಆಗಲ್ಲ ಅಂತ ಹೇಳ್ತಿದ್ದಾರೆ ಸರ್ ಅವರು. ಈಗ ನಿಮ್ಮ ಮುಂದಿನ ನಡೆ ಏನು? ನಿಮ್ಮ ಸಂಘಟನೆಯಿಂದ ಮುಂದಿನ ನಡೆ ಈಗ ನಾವು ನೋಡ್ತೀವಿ ಸರ್, ನೋಡೋ ಮಟ್ಟ ನೋಡಿ ಮುಂದೆ ಒಂದು ದೊಡ್ಡ ಹೋರಾಟ ಇಟ್ಕೊಂತೀವಿ. ಎಲ್ಲಿ ಅಂದ್ರೆ ನಮ್ಮ ಕೊಪ್ಪಳದಲ್ಲಿ DC ಆಫೀಸ್ ಮುಂದನ ಜಿಲ್ಲಾಧಿಕಾರಿಗಳು ಗಮನಕ್ಕೆ ಹಾಕಿದಿರಾ? ಜಿಲ್ಲಾ ಅಧಿಕಾರಿಗಳು ಎಲ್ಲರಿಗಾಗಿವಿ ಸರ್, ಎಲ್ಲ ರೆಕಾರ್ಡಿಂಗ್ ಅದ ಸರ್, ರೆಕಾರ್ಡಿಂಗ್ ಪ್ರೂಫ್ ತಾನೇ ಅದ. ನನಗೆ ನಿಮ್ ನ್ಯೂಸ್ನವ್ರಿಗೆ ಕೊಡ ಅಂದ್ರೆ ಅದನ್ನು ಕೊಡ್ತೀನಿ ಸರ್. ಈಗ ಅಧಿಕಾರಿಗಳು ನಿಮ್ಮ ಮನವಿಗೆ ಸ್ಪಂದನೆ ಮಾಡಿಲ್ಲ ಅಂದ್ರು ಮಾಡ್ತಿಲ್ಲ ಸರ್. ನನ್ನಂತಲ್ಲ, ಉಳ್ಕಿದ್ದು ಎಲ್ಲ ಸಂಘಟನೆಯವ್ರದ್ದು ತಗೊಂಡ್ರಿ. ಯಾಕಂದ್ರೆ ಅವ್ರಿಗೆ ಲೂಟಿ ಮಾಡಕ್ ಬಿಟ್ಟಾರ ಸರ್, ನಕ್ಕಂತ ಲೂಟಿ ಮಾಡಕತ್ತಾರ ಅವ್ರಿಗೆ. ಯಾಕಂದ್ರೆ ಅಧಿಕಾರಿಗಳು ಶಾಮೀಲ್ ಇದಾರಲ್ಲ, ಆ ಕಾರಣಕ್ಕೆ ನಕ್ಕಂತ ಲೂಟಿ ಮಾಡಕತ್ತಾರ. ಈಗ ನಿಮ್ಮ ಮನವಿಗೆ ಸ್ಪಂದಿಸ್ತಿಲ್ಲ ಅವರು. ಈಗ ಅವರು ಈಗ ನೀವೇನ್ ಹೇಳ್ತೀರಿ, ಕರ್ತವ್ಯ ಮಾಡೋದು ಅವ್ರು ವ್ಯರ್ಥ ಸರ್ ನಾವು. ಈಗ ಏನ್ ಹೇಳ್ತಿದ್ರಿ ತಾವು? ಈಗೇನೋ ಈ ತರ ಅಧಿಕಾರಿಗಳು ಇದ್ರು ವೇಸ್ಟ್, ತಾವು ರಾಜೀನಾಮೆ ನೀಡಿ ಹೋಗ್ರಿ ಅನ್ನತಕ್ಕಂತ ಮಾತನ್ನ ತಾವು ಹೇಳ್ತಿದ್ರಿ. ರಾಜೀನಾಮೆ ಕೊಡಬಹುದು. ಇಷ್ಟು ವರ್ಷ ಆದ್ರೆ ಸರ್, ನವಲಿ ಉಸುಗ್ ಯಾವ ತರ ಬಂದಾಗಿದ್ ನೀವು ಕೇಳಿರ್ಯಾ? ಎಷ್ಟೆಷ್ಟು ಒಬ್ಬನ ಮೇಲೆ ಟಿಪ್ಪರ್ ಹೋತು, ಪಾಪ
ಸತ್ತೋದ ಹುಡುಗ ಅಮಾಯಕ ಎಂತೆಂದೋ ಘಟನೆ ಆಗ್ಯಾವ. ಆ ಕಾರಣಕ್ಕೆ ಯಾರು ಜವಾಬ್ದಾರಿ ಯಾರು ಅಂತ ಸರ್ ಇನ್ನ ಮಟ್ಟ ನೋಡಿ ಓಪನ್ ಇದೆ, ಇನ್ನ ಮಟ್ಟ ಓಪನ್ ಹೊಡ್ಯಾಕತ್ತಾರೆ. ಟಿಪ್ಪರ್ಗಳು 100 ಟಿಪ್ಪರ್ಗಳು. ಯಾವ ಇಲಾಖೆ ಕೊಟ್ಟಿದ್ರಿ ತಾವು ಮನವಿ? ಇದು ನಮ್ DMG ನಾಗರಾಜ್ ಸರ್ ಒಂದು ಕೊಟ್ಟಿವಿ, ಆಮೇಲೆ ನಮ್ಮ ತಹಸೀಲ್ದಾರ್ ಒಂದು ಕೊಟ್ಟಿವಿ, ಎಲ್ಲರೂ ಕೊಟ್ಟಿವಿ ಸರ್ ಮನೆ. ಇವರು ಜಿಲ್ಲಾಧಿಕಾರಿಗಳು ಗಮನಕ್ಕೆ ಹಾಕಿದಿರಾ? ಹಾಕಿದ್ವಿ ಸರ್, ಅವ್ರಿಗೊಂದು ಲೆಟರ್ ಕೊಟ್ಟಿದ್ವಿ. ಈ ಲೆಟರ್ ಇಲ್ಲ, ಜಿಲ್ಲಾಧಿಕಾರಿಗಳು ಏನ್ ಹೇಳಿದಾರೆ? ಅವ್ರು ಏನಿಲ್ಲ, ನಾವು ಕ್ರಮ ತಗೊಂತೀವಿ ಸರ್ ಅಂತ ಹೇಳಿ ಸುಮ್ಮನೆ ಬಿಡ್ತಾರೆ ಸರ್ ಅಷ್ಟೇ. ಈಗ ನೀವು ಮನವಿ ಸಲ್ಲಿಸಿದ್ದು ನಿಮಗೆ ಉತ್ತರ ಏನ್ ಸಿಕ್ಕಿದೆ? ರಿಶೂಟ್ ಕೊಟ್ಟಿದ್ದೀರಾ? ಎಷ್ಟು ದಿನಗಳ ಒಳಗೆ ನಾವು ಕ್ರಮ ತಗೊಳ್ತಿದೀವಿ ಅಂತ ಹೇಳಿ ಸರ್. ಹಿಂಗ್ ರಿಶೂಟ್ ಕೊಡ್ತಾರ ನೋಡ್ರಿ, ಹಿಂಗ್ ರಿಶೂಟ್ ಹಾಕ್ತಾರ, ಕೊಡ್ತಾರ, ಕೊಟ್ಟ ಮೇಲೆ ಮತ್ತೆ ಆತ್ ಮುಗೀತಿ ಇಲ್ಲಿಗೆ. ಮತ್ತೆ ಹಿಂಗ್ ತಗೊಂತಾರ, ಲೆಟರ್ ತಗೊಂತಾರ ಸರ್. ಈ ಲೆಟರ್ಗೆ ವ್ಯಾಲ್ಯೂನೇ ಇಲ್ಲ. ಯಾವ ಸಂಘಟನೆಯವರು ಹೋದ್ರೇನು ಹಿಂಗ್ ಲೆಟರ್ ಕೊಟ್ರೇನು ವ್ಯಾಲ್ಯೂನೇ ಇಲ್ಲ. ಯಾಕಂದ್ರೆ ಇವ್ರು ಸಂಘಟನೆಯವ್ರಿಗೆ ಇವ್ರಿಗೆ ಏನಾಗ್ಬಿಟ್ಟೈತೆ ಅಂದ್ರೆ ಸುಮ್ಮನೆ ಆಟ ಹುಡ್ರಾದಂಗ ಆಗ್ಯಾವ್ರಿ ಸಂಘಟನೆಗಳು. ಇವರಿಗೆ ಯಾವ ಕಾರಣಕ್ಕೆ ಹಿಂಗ್ ಮಾಡಕತ್ತಾರ ಅವರು? ಅಧಿಕಾರಿಗಳು ಶಾಮೀಲ್ ಇದ್ದ ಸಲ ಹಿಂಗ್ ಮಾಡಕತ್ತಿತ್ತು. ಈಗ ಶಾಮೀಲ್ ಇಲ್ಲಪ್ಪ ಅಂದ್ರೆ, ಇವ್ರು ಅಧಿಕಾರಿಗಳು ಶಾಮೀಲ್ ಇಲ್ಲಪ್ಪ ಅಂದ್ರೆ ಬಂದ್ ಮಾಡ್ತಿತ್ತು, ನವಲಿನೂ ಬಂದ್ ಆಗ್ತಿತ್ತು. ಈ ಕೊನೆಯದಾಗಿ ಈಗ ಅಧಿಕಾರಿಗಳಿಗೆ ಏನ್ ಹೇಳಕ್ ಬಯಸ್ತಿರ್ತಾವ? ಏನಿಲ್ಲ ರೀ, ಅವ್ರ ಕೈಲೇ ಆಗಿಲ್ಲಪ್ಪ ಅಂದ್ರೆ ರಾಜೀನಾಮೆ ಕೊಟ್ಟು ಹೋಗಿ ಸರ್, ಕರ್ತವ್ಯ ನಾವು ಮಾಡ್ತೀವಿ. ಇಲ್ದಿದ್ರೆ ಕೂಡ್ಲೇ ಅಲ್ಲಿ ಅಕ್ರಮದೊಂದಿಗೆ ಕಡಿವಾಣ, ಶಾಶ್ವತವಾಗಿ ಕಡಿವಾಣ ಹಾಕ್ಬೇಕು. ಹಾಕಲ್ಲ ಸರ್, ಶಾಮೀಲ್ ಇದಾರೆ, ಅವ್ರು ಹೆಂಗ್ ಹಾಕ್ತಾರೆ ಸರ್? ಹಾಕಲ್ಲ ಅವರು. ನೀವು ನೋಡ್ರಿ, ಇಷ್ಟು ನಾವು ಯೂಸ್ ಮಾಡ್ತೀವಿ, ಇಷ್ಟು ಇದು ಮಾಡ್ತೀವಲ್ಲ, ಆಗಲ್ಲ ಸರ್. ಮತ್ತೆ ನವಲಿ ಬಂದ್ ಆಗಲ್ಲ ಸರ್, ಅದು ಮತ್ತೆ ಹೆಂಗೆ ಚಾಲು ಇರುತ್ತೆ ಸರ್. ಓಕೆ, ಈಗ ಮುಂದಿನ ದಿನಗಳಲ್ಲಿ ಗಂಗಾವತಿ ಸ್ಟೇಷನ್ ಅದ್ರಲ್ಲಿ ಎಷ್ಟು ಟಿಪ್ಪರ್ ಮೇಲೆ ಕೇಸ್ ಆಗ್ಯಾವ ನೋಡ್ರಿ ಸರ್. ಇನ್ನ ಮಟ್ಟ ಬಂದಾಗ್ಯಾವ, ಇನ್ನ ಮಟ್ಟ ಬಂದಾಗಿಲ್ಲ. ಹಂಗೆ ಪ್ರಕರಣ ದಾಖಲಾದ್ರೂ ಸಮೇತೆಗೆ ಅಕ್ರಮದಂಧೆ ಮಾತ್ರ ನಿಲ್ತಾ ಇಲ್ಲ ಸರ್. ಈಗ ಕೊನೆಯದಾಗಿ ಏನ್ ಹೇಳಕ್ ಬಯಸ್ತೀರಿ? ಕೊನೆಯದಾಗಿ ಏನ್ ನಿಮ್ಮ ಸಂಘಟನೆಯಿಂದ ಏನ್ ಹೆಜ್ಜೆ? ನೋಡಿ ಸರ್, ನೋಡಿ ನಾವು ಬೆಂಗಳೂರಿಗೆ ಹೋಗ್ತೀವಿ, ಬೆಂಗಳೂರಿಗೆ ಹೋಗಿ ಲೆಟರ್ ಹಾಕ್ತಿವಿ. ಲೆಟರ್ ಆಗಿದ್ಮೇಲೆ ಮುಂದೆಲ್ಲ ವಿಚಾರ ಅದು, ಆಮೇಲೆ ನಾವು ಸಂಘಟನೆ ಎಲ್ಲರೂ ಕೂಡಿ ಹೋರಾಟ ಇಟ್ಕೊಂತೀವಿ ಸರ್. ಈಗ ನಿರ್ಲಕ್ಷ್ಯ ವಹಿಸಿದ ಅಧಿಕಾರಿಗಳ ಮೇಲೆ ತಾವು ಕ್ರಮ ತಗೊಳ್ತೀವಿ, ತಗೊಂತೀವಿ ಸರ್. ಅವ್ರ ವಿರುದ್ಧ ಒಂದು ಇದು ಮಾಡ್ತೀವಿ, ಕಂಪ್ಲೇಂಟ್ ಮಾಡ್ತೀವಿ. ಕಂಪ್ಲೇಂಟ್ ಮಾಡ್ತೀವಿ. ಓಕೆ, ಧನ್ಯವಾದ.